ಶ್ರೀ ಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯೇಭ್ಯೋ ನಮಃ. ಹರಿ ಓಂ. ಶ್ರೀ ವೇದಾಂತ ಮಹಾಚಲಂ ಹಿ ಪರಿತಃ ಸಂಯೋಜ್ಯ ಸೂತ್ರಾಹಿಪಂ ಸತ್ವಾತಾಗಮ ಪೋಷಿತಾತ್ಮಹೃದಯಂ ತತ್ಪೂರ್ವಪಕ್ಷಾಸುರೈಃ ಸಿದ್ಧಾಂತೋಕ್ತಿಸುರೇಶ್ವರೈಶ್ಚ ಮಥಿತೋ ಯಃ ಕೃಷ್ಣದುಗ್ಧಾಂಬುಧಿಃ ಸ್ವೀಯಾನಾಮೃತಂ ಪ್ರಯಚ್ಛತಿ ಸಮಾಂ ಪಾಯಾದ್ಗುಣೋದ್ಯನ್ಮಣಿಃ. ಸತ್ಸಂಘಮಾನಸ ಸರೋವರ ಮಧ್ಯವರ್ತಿ ಕೃಷ್ಣಾಂಘ್ರಿಚಾರುಕಮಲಾರ್ಪಿತ ಚಿತ್ತವೃತ್ತಿಃ ಶಾಸ್ತ್ರಾತಿಮಂಜುಪದರಂಜಿತ ರಮ್ಯ ಸಂಸತ್ ಆಸ್ಮಾಕ ಹೃತ್ಸರಸಿಜೇಸ್ತು ಸಮತ್ವಹಂಸಃ. ತಪೋ ವಿದ್ಯಾ ವಿರಕ್ತ್ಯ ಸದ್ಗುಣೌಘಾಕರಾನಹಂ ವಾದಿರಾಜಗುರುನ್ ವಂದೇ ಹಯಗ್ರೀವಪದಾಶ್ರಯಾನ್. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಭಾವಿ ಸಮೀರ ಶ್ರೀ ವಾದಿರಾಜತೀರ್ಥರಿಂದ ವಿರಚಿತವಾದ ಶ್ರೀಮದ್ ರುಗ್ಮಿಣೀಶ ವಿಜಯ ಮಹಾಕಾವ್ಯದ 13 ಸರ್ಗಗಳಲ್ಲಿ ಇದುವರೆಗೂ 26 ಶ್ಲೋಕಗಳನ್ನು ಯಥಾಮತಿಯಾಗಿ ತಿಳಿಯುವ ಪ್ರಯತ್ನ ಮಾಡಿದ್ದೀವಿ. 27ನೇ ಶ್ಲೋಕ ಈ ರೀತಿಯಾಗಿ ಇದೆ. ಕೀರೇಂದು ಕೋಕಿಲ ಮಧುರತಮಾನ್ಯ ಗಂಧ ಪುಷ್ಪಾಣಿ ಕಾಪಿ ನ ಹೃದೋ ವಿಷಯೀಕರೋತಿ ಕೃಷ್ಣೋಕ್ತಿ ಸನ್ಮುಖ ಮೃದು ಸ್ವರ ಕುಂತಲಾಂಗ ಸೌರಭ್ಯ ಸಂಗತ ತದೀಯ ಸಮಸ್ತ ವೃತ್ತಿ. ಒಬ್ಬ ಗೋಪಿ ಇದ್ಲಂತೆ. ಆ ಗೋಪಿಕಾ ಸ್ತ್ರೀಯ ಮಾತು ಹೇಗಿತ್ತು ಅಂದರೆ ಗಿಳಿಗಿಂತ ಬಹಳ ಇಂಪಾಗಿತ್ತಂತೆ. ಅಲ್ಲ, ಕೃಷ್ಣನ ಮಾತು ಗಿಳಿಗಿಂತ ಇಂಪಾಗಿತ್ತು. ಅಂತಹ ಮಾತನ್ನು ಆ ಗೋಪಿಕಾ ಸ್ತ್ರೀ ಕೇಳ್ತಾ ಇದ್ಲಂತೆ. ಅವಳಿಗೆ ಚಂದ್ರನಿಗಿಂತ ಸುಂದರವಾದ ಮುಖ ಕೃಷ್ಣನ ಮುಖ, ಕೋಗಿಲೆಗಿಂತ ಮಧುರವಾದ ಧ್ವನಿ ಕೃಷ್ಣನ ಧ್ವನಿ, ದುಂಬಿಗಿಂತ ಕಪ್ಪಾಗಿರುವಂಥ ಗುಂಗುರು ಕೂದಲು ಕೃಷ್ಣನದ್ದು, ಸುವಾಸನೆಯಿಂದ ಭರಿತವಾದ ಪುಷ್ಪಗಳಿಗಿಂತಲೂ ಪರಿಮಳಪೂರ್ಣವಾದಂತಹ ದೇಹ ಕೃಷ್ಣನ ಜ್ಞಾನಾನಂದಮಯವಾದ ದೇಹ. ಹೀಗಾಗಿ ಈ ರೀತಿಯಾಗಿ ಅವಳ ಇಂಪಾದ ಮಾತು, ಸುಂದರವಾದ ಮುಖ, ಮಧುರವಾದ ಧ್ವನಿ, ಕಪ್ಪಾದ ಕೂದಲು, ಸುವಾಸನಾಭರಿತವಾದಂತಹ ಅವಯವ, ಇವುಗಳನ್ನು ನಿರಂತರವಾಗಿ ಆಘ್ರಾಣಿಸ್ತಾ ಇದ್ಲು ಕೃಷ್ಣನ ಸಂಪರ್ಕದಲ್ಲಿದ್ದಾಗ. ಆದ್ದರಿಂದ ಅವಳಿಗೆ ಗಿಳಿ, ಚಂದ್ರ, ಕೋಗಿಲೆ, ದುಂಬಿ, ಸುಗಂಧ ಇವು ಯಾವುದು ಮನಸ್ಸಿಗೆ ಬರ್ತಾ ಇರಲ್ವಂತೆ. ಯಾರು ಎಷ್ಟು ಚೆನ್ನಾಗಿದೆ ನೋಡೆ, ಚಂದ್ರ ಎಷ್ಟು ಚೆನ್ನಾಗಿದ್ದಾನಲ್ವ ಇವತ್ತು, ಪೂರ್ಣಿಮೆ ಎಷ್ಟು ಚೆನ್ನಾಗಿದೆ ನೋಡು, ಬಿದಿಗೆ ಚಂದ್ರ ಹೇಗಿದೆ ನೋಡು ಅಂದರೆ ಅಯ್ಯೋ ಏನು ಚೆನ್ನಾಗಿರುತ್ತೆ. ಕೃಷ್ಣನ ಮುಖಕ್ಕಿಂತ ಚೆನ್ನಾಗಿರುತ್ತಾ? ದುಂಬಿ ಕಪ್ಪಾಗಿದೆ ಅಂದರೆ ಏನು ಕೃಷ್ಣನ ಕೂದಲಕ್ಕಿಂತ ಚೆನ್ನಾಗಿರುತ್ತಾ? ಎಷ್ಟು ಚೆನ್ನಾಗಿದೆ ಧ್ವನಿ, ಅವ್ರ ಪ್ರವಚನ ಕೇಳು ಅಂದರೆ ಅಯ್ಯೋ ಕೃಷ್ಣನ ಮಾತಕ್ಕಿಂತ ಏನು ಶ್ರೇಷ್ಠವಾದ ಧ್ವನಿನಾ ಅಂಥೇಳಿ ಅವಳು ಕೃಷ್ಣನ ಮುಖದಲ್ಲೇ, ಶರೀರದಲ್ಲೇ, ಧ್ವನಿಯಲ್ಲೇ ಗಿಳಿ, ಚಂದ್ರ, ಕೋಗಿಲೆ, ದುಂಬಿ, ಪರಿಮಳ ಇವನ್ನೆಲ್ಲ ಕಂಡಿದ್ಲು. ಆದ್ದರಿಂದ ಆ ವಸ್ತುಗಳು, ಆಯಾ ಪಶು ಪಕ್ಷಿ ಪ್ರಾಣಿಗಳು ಎಷ್ಟೇ ಚೆನ್ನಾಗಿದ್ರು ಅವಳಿಗೆ ಬೇಡ ಅನ್ನಿಸ್ತಾ ಇತ್ತು. ಯಾಕಂದರೆ ಒರಿಜಿನಲನ್ನು ಒಂದ್ಸತಿ ನೋಡಿದ ಮೇಲೆ ಡೂಪ್ಲಿಕೇಟ್ ತೊಗೊಳಕ್ಕೆ ಮನಸ್ಸು ಬರಲ್ಲ. ಹೀಗಾಗಿ ಕೃಷ್ಣನಲ್ಲಿ ಸ್ವಾಭಾವಿಕವಾದಂತಹ ಸೌಂದರ್ಯ ಇತ್ತು. ಆದ್ದರಿಂದ ಯಾವುದೋ ಅಸ್ವಾಭಾವಿಕವಾದಂತಹ ಚಂದ್ರ, ಅವನಲ್ಲಿ ಕಳಂಕ ಇದೆ. ಗಿಳಿ ಯಾವಾಗಲೂ ತಿಂದಾಗ ಒಂದು ವರ್ಷ ಋತುವಿನಲ್ಲಿ ಮಾತ್ರ ಹಾಡತ್ತೆ. ಚಂದ್ರನೂ ಮುಳುಗೋಗ್ತಾನೆ ಅಮಾವಾಸ್ಯೆ ಬಂದರೆ. ಕೋಗಿಲೇನು ಯಾವಾಗಲೂ ಏನು ಹಾಡಲ್ಲ. ದುಂಬಿನೂ ಯಾವಾಗಲೂ ಏನು ಸಿಗಲ್ಲ, ಚೈತ್ರ ವೈಶಾಖಗಳಲ್ಲಷ್ಟೇ. ಪರಿಮಳವೂ ಅಷ್ಟೇ, ಅದೇನಿದ್ರೂ ಸ್ವಲ್ಪ ಹೊತ್ತಿರುತ್ತೆ, ಆದರೆ ಅದು ಹೊರಟೋಗುತ್ತೆ. ಸೊ ಎಲ್ಲವೂ ನ್ಯಾಚುರಲ್ ಅಲ್ಲ ಅವೆಲ್ಲ. ಹೀಗಾಗಿ ಕೃಷ್ಣನಲ್ಲಿ ಹಾಗಲ್ಲ. ನಿರಂತರವಾದಂತಹ ಈ ವರ್ಣವಿರ್ಬೋದು, ಸುವಾಸನೆ, ಪರಿಮಳ ಇರ್ಬೋದು, ಮಾತಿನ ವೈಶಿಷ್ಟ್ಯ ಇರ್ಬೋದು,
ಮುಖದ ಸೌಂದರ್ಯ ಇರ್ಬೋದು, ಶರೀರಗಳಲ್ಲಿರುವಂತಹ ಸೌಷ್ಠವತೆ ಇರ್ಬೋದು, ಸೌಷ್ಠವ ಭಾವ, ಇವೆಲ್ಲವೂ ಸ್ವಾಭಾವಿಕವಾಗಿತ್ತು. ಆದ್ದರಿಂದ ಅದನ್ನು ನೋಡಿದ ಮೇಲೆ ಬೇರೆದನ್ನು ನೋಡೋಕ್ಕೆ ಅವಳಿಗೆ ಆಸಕ್ತಿಯೇ ಇರಲಿಲ್ಲ. ಆದ್ದರಿಂದ ಅವುಗಳ ಕಡೆಗೆ ಮುಖಾನು ಮಾಡ್ತಿರ್ಲಿಲ್ಲ ಅಂತ ಹೇಳ್ತಾರೆ. ಅಂತಹ ಗೋಪಿಕಾ ಸ್ತ್ರೀಯನ್ನು ಉದ್ಧವ ನೋಡ್ತಾನಂತೆ. ಮುಂದೆ 28ನೇ ಶ್ಲೋಕದಲ್ಲಿ ಕೃಷ್ಣಾಂಘ್ರಿ ಭೃಂಗಂ ತಂ ವೀಕ್ಷ್ಯ ಲಜ್ಜಾ ಕ್ಲೇಶವಶಂಗತಾಃ ಶ್ಲಿಷ್ಟೋಕ್ತ್ಯೋಚುಃ ತಥಾ ಭೃಂಗಂ ಲಕ್ಷೀಕೃತ್ಯಾನ್ಯಮಗ್ರತಃ. ಗೋಪಿಕಾ ಸ್ತ್ರೀಯರು ಯಾವಾಗಲೂ ಕೃಷ್ಣನ ಪಾದ ಸೇವೆಯಲ್ಲಿ ಆಸಕ್ತಿ ಇದ್ದವರಲ್ವಾ. ಹೀಗಾಗಿ ಅವರ ಮಾತುಗಳು ಅದರ ಬಗ್ಗೆನೇ ಇತ್ತಂತೆ. ಉದ್ಧವನನ್ನು ಅವರೆಲ್ಲರೂ ಕೂಡ ಕೆಲವೊಂದಿಷ್ಟು ಮಾತುಗಳು ನೀನು ಕೇಳಬೇಕಾಗಿದೆ ನಾವು ಅಂತ ಅವನ್ನ ಹಿಡ್ಕೊಂಡು ಕೇಳ್ತಾರೆ. ಏನು ಅಂದರೆ, ಆದರೆ ಅವನಿಗೆ ಒಂದು ಸ್ವಲ್ಪ ನಾಚಿಕೆ ಆಯ್ತಂತೆ. ಕೃಷ್ಣನ ಬಗ್ಗೆ, ನಮ್ಮ ಯಜಮಾನ್ರ ಬಗ್ಗೆ ಪಕ್ಕದ ಮನೆಯವ್ರ ಹತ್ರ ಏನು ಕೇಳೋದು. ಹಾಗೆ ನಮ್ಮ ಕೃಷ್ಣನ ಬಗ್ಗೆ ಎಷ್ಟೇ ಪರಿಚಿತನಾದರೂ, ತಮ್ಮನೇ ಆದರೂ, ಸ್ವಂತಹ ಎಂಥವನೇ ಸಂಬಂಧಿಕನೇ ಆದರೂ ಕೂಡ, ಶಿಷ್ಯನೇ ಆದರೂ ಅವನ ಹತ್ರ ಕೇಳೋದು ಅಷ್ಟು ಚೆನ್ನಾಗಿರಲ್ಲ, ಪರಪುರುಷ. ಆದ್ದರಿಂದ ಅವರು ಲಜ್ಜಾ ಕ್ಲೇಶ ವಶಂಗತಾ ತಥಾಗ್ರತಃ, ಅದಕ್ಕೆ ನಾಚಿಕೆ. ಆದ್ದರಿಂದ ಅವ್ರು ಏನು ಮಾಡ್ತಾರಂತೆ, ಅವನಿಗೆ ಹೇಳೋ ಮಾತನ್ನು ಡೈರೆಕ್ಟಾಗಿ ಹೇಳದೆ ಒಂದು ದುಂಬಿಗೆ ಹೇಳ್ತಾ ಇರೋ ಥರ ಮಾಡಿದ್ರಂತೆ. ಇಲ್ಲಿ ಯಾವಾಗಲೂ ಅಷ್ಟೇ ಪರಪುರುಷರ ಜೊತೆಗೆ ಸಾಕ್ಷಾತ್ತಾಗಿ ಮಾತನಾಡಬಾರ್ದು ಅಂತ ನಾವು ರಾಮಾಯಣದಲ್ಲೂ ನೋಡಿದ್ದೀವಿ. ಯಾವತ್ತಿಗೂ ಸೀತೆ ರಾವಣ ಎಷ್ಟು ಮಾತಾಡಿದ್ರು ಅವಳು ಮಾತಾಡ್ತಿರ್ಲಿಲ್ಲ ಅವನ ಹತ್ರ ಡೈರೆಕ್ಟಾಗಿ. ಒಂದು ಹುಲ್ಕಡ್ಡಿ ಮುಂದೆ ಹಾಕಿ ಅದ್ರ ಜೊತೆ ಮಾತಾಡ್ತಾ ಇದ್ಲು, ಅವನಿಗೆ ಕೇಳಿಸಿದ್ರೆ ಕೇಳಿಸ್ಲಿ ಅಷ್ಟೇ. ಸೊ ರಾವಣ ಓವರ್ ಹರ್ಡಿಕ್ಟ್ ಅಷ್ಟೇ ಹೊರತಾಗಿ ರಾವಣ ಡಿಡ್ ನಾಟ್ ಗೆಟ್ ದ ಆನ್ಸರ್ ಆರ್ ರೆಸ್ಪಾನ್ಸ್ ಆರ್ ರೆಸಿಪ್ರೊಕೇಶನ್ ಫ್ರಮ್ ಸೀತಾ ಡೈರೆಕ್ಟ್ಲಿ. ಹಾಗೆ ಇಲ್ಲೂ ಕೂಡ ಅದೇ ಮಾತನ್ನೇ ಹೇಳ್ತಾರೆ. ಶಾಸ್ತ್ರದ ಮಾತೇ ಹಾಗೆ. ಪರಪುರುಷರ ಬಗ್ಗೆ ಮಹಿಳೆಯರು ಡೈರೆಕ್ಟಾಗಿ ಏನು ಮಾತಾಡಲ್ಲ, ಹೇಳಲ್ಲ. ನಾಚಿಕೆ ಸ್ವಭಾವವೂ ಹೌದು. ಆದ್ದರಿಂದ ಒಂದು ದುಂಬಿ ಇತ್ತು, ಆ ದುಂಬಿಗೆ ಹೇಳ್ತಾರೆ, ಅದಕ್ಕೆ ಹೇಳ್ಬೋದಲ್ಲ ಅಂಥೇಳಿ ಆ ದುಂಬಿಗೆ ಹೇಳುವ ನೆಪದಲ್ಲಿ ಒಂದಿಷ್ಟು ಮಾತನ್ನು ಕೃಷ್ಣನ ಬಗ್ಗೆ ಹೇಳೋದು ಕೇಳೋದು ಮಾಡಿದ್ರು. ಇದರಿಂದ ಉದ್ಧವನಿಗೂ ಅರ್ಥವಾಯಿತು ಗೋಪಿಕಾ ಸ್ತ್ರೀಯರ ಅಭಿಪ್ರಾಯ ಏನು ಅನ್ನೋದು. ಶ್ಲಿಷ್ಟೋಕ್ತ್ಯೋಚುಹು ತಥಾ ಭೃಂಗಂ ಲಕ್ಷೀಕೃತ್ಯ ಅನ್ಯಮಗ್ರತಃ. ಉದ್ಧವನಿಗೂ ದುಂಬಿಗೂ ಸಂಬಂಧಿಸಿದರಾನೇ ಅವ್ರು ಮಾತಾಡ್ತಾರಂತೆ. ದುಂಬಿಗೆ ಹೇಳ್ದಂಗೆ ಇರಬೇಕು, ಅದನ್ನು ಉದ್ಧವನು ತಿಳ್ಕೊಂಡಂಗೆ ಆಗಬೇಕು. ಆ ರೀತಿಯಾಗಿ ಹೇಳಿದ್ರು. ಏನು ಹೇಳಿದ್ರು ಅನ್ನೋದನ್ನು ಮುಂದೆ 29ನೇ ಶ್ಲೋಕದಲ್ಲಿ ಹೇಳ್ತಾರೆ. ಮಧುಪಚರಸಿ ಕಸ್ಮಾತ್ ಅಸ್ಮದಗ್ರೇ ತ್ವಮಗ್ರ್ಯ ದ್ವಿರದ ವರದ ಮೂರ್ಧಾರೋಹಯೋಗ್ಯೋಸಿ ನೂನಂ ವಿಷಮ ವಿರಹವನ್ಹೌ ನಿರ್ದಹತ್ಯಸ್ಮದಂಗಂ ಕಿಮಿಹ ಪತಿತುಮಿಚ್ಛಸಿ ಅಜ್ಞದೂರೇ ಪ್ರಯಾಹಿ. ಇಲ್ಲಿ ಎರಡು ಅರ್ಥ ನೋಡಿ. ಮಧುಪ ಅಂತ ಕರೀತಾರೆ. ಮಧುಪ ಅಂದರೆ ದುಂಬಿ ಅಂತ ಸಂಸ್ಕೃತದಲ್ಲಿ. ಇನ್ನೊಂದು ಅರ್ಥನೂ ಇದೆ. ಮಧುವಂಶದಲ್ಲಿ ಹುಟ್ಟಿದವರಿಂದ ಮಧುಪ. ಮಧುವಂಶದಲ್ಲಿ ಹುಟ್ಟಿರ್ತಕ್ಕಂಥ ಎಲ್ಲ ಯಾದವರನ್ನು ಕಾಪಾಡಿದವನು, ಅಥವಾ ಮಧುವಂಶದಲ್ಲಿ ಹುಟ್ಟಿದಂತಹ ಮಧುವಂಶವನ್ನು ಕಾಪಾಡುವವ ಇವನು. ಆದ್ದರಿಂದ ಮಧುಗಳನ್ನು ಪಾಲಿಸುವವ. ಆದ್ದರಿಂದ ಉದ್ಧವನಿಗೆ ಮಧುಪ ಅಂತಲೂ ಆಗತ್ತೆ. ಇನ್ನೊಂದು ಮಧುಪ ಅಂದರೆ ದುಂಬಿ ಅಂತ. ಎರಡು ಅರ್ಥದಲ್ಲಿ ಮಧುಪ ಅಂತ ಕರೀತಾರೆ. ಕರೆದು ಏನು ಹೇಳ್ತಾರೆ, ಚರಸಿ ಕಸ್ಮಾದಸ್ಮದಗ್ರೇ ತ್ವಮಗ್ರ್ಯಂ ತ್ವಮಗ್ರ್ಯ ದ್ವಿರದ ವರದ ಮೂರ್ಧಾರೋಹ ಯೋಗ್ಯ ಅಸಿನೂನಂ. ಅವ್ರು ಹೇಳ್ತಾರೆ, ನೋಡಪ್ಪ, ಮಧುವಂಶವನ್ನು ರಕ್ಷಿಸುವ ಉದ್ಧವ, ನೀನು ಕೃಷ್ಣ ಪ್ರಿಯ ಅಲ್ವಾ? ನೀನು ಬಹಳ ಕೃಷ್ಣನಿಗೆ ಪ್ರಿಯನಾದವ. ನೀನು ನಮ್ಮ ಗೋಪಾಂಗನೆಯರ, ಅಂದರೆ ನಮ್ಮೆಲ್ಲ ಗೋಪಿಕಾ ಸ್ತ್ರೀಯರ ಮುಂದೆ ಇಲ್ಲಿ ನೀನು ಬಂದು ನಡ್ಕೊಂಬಂದರೆ ಏನು ಪ್ರಯೋಜನ ಇಲ್ಲ. ಅಂದರೆ ಮಧುಪನಾಗಿ ನೀನು ನಮ್ಮ ಹತ್ರ ಬಂದರೆ ಏನೂ ಪ್ರಯೋಜನ ಇಲ್ಲ. ದುಂಬಿಗೂ ಹೇಳ್ದಂಗೆ ಆಗಬೇಕು, ಇವನಿಗೂ ಹೇಳ್ದಂಗೆ, ಎರಡೆರಡು ಅಭಿಪ್ರಾಯ ಅಲ್ಲಿ. ನೀನು ಮಹಾತ್ಮ ಕೃಷ್ಣನ ಸೇವಕನಾದ್ರಿಂದ ಆನೆ ಮೇಲೆ ಸಂತೋಷದಿಂದ ಸವಾರಿ ಮಾಡೋಕ್ಕೆ ನೀನು ಯೋಗ್ಯನಾಗಿದೆಯಾ. ಇಲ್ಲಿ ಬಂದು ನಮ್ಮ ಹತ್ರ ಏನಪ್ಪ ಮಾಡ್ತೀಯಾ? ನಿನ್ನಂಥವ್ರನ್ನ, ಕೃಷ್ಣನ ಪಾದ ಪೂಜೆ ಮಾಡಿದವರಿಗೆ, ಕೃಷ್ಣನ ಸೇವೆ ಮಾಡಿದವ್ರನ್ನ ಅಂಬಾರಿ ಮೇಲಿಟ್ಟು ಮೆರೆಸಬೇಕು.
ನೀನು ಅವನ ಸಾಕ್ಷಾತ್ ಪ್ರಿಯ ಬಂಧು, ಅತ್ಯಂತ ಪ್ರಿಯತಮನಾದಂತಹ ಭಕ್ತ. ಅದರಿಂದ ನೀನು ನಮ್ಮ ಹತ್ರ ಬಂದು ಇಲ್ಲಿ ಏನು ಮಾಡ್ತಾ ಇದೆಯೋ ಅರ್ಥವಾಗ್ತಿಲ್ಲ. ನಿನ್ನನ್ನು ಆನೆ ಮೇಲೆ ಕೂಡಿಸಿ ಅವರು ಮೆರವಣಿಗೆ ಮಾಡಬೇಕು. ಅದು ಬಿಟ್ಟು ಈ ಯಾವುದೋ ಹಳ್ಳಿ ಕಳಿಸಿ ಅನ್ನಲ್ಲ, ಏನು ನಂಗೆ ಅರ್ಥ ಆಗ್ತಾ ಇಲ್ಲ. ಅಷ್ಟೇ ಅಲ್ಲ, ನಾವೆಲ್ಲ ವಿರಹಾಗ್ನಿಯಿಂದ ಸುಡ್ತಾ ಇದ್ದೀವಿ ಮೊದಲೇ. ಕೃಷ್ಣ ಪರಮಾತ್ಮನ ಸೆಪರೇಷನ್, ದೂರ ಸರಿಯುವಿಕೆ ಅನ್ನೋ ಅಗ್ನಿ ನಮ್ಮ ಮೈಯನ್ನೆಲ್ಲ ಸುಡ್ತಾ ಇದೆ. ದುಂಬಿ ಯಾವತ್ತು ಸುಡೋ ಬೆಂಕಿ ಹತ್ರ ಬಂದು ಏನಾಗ್ತಾನೆ, ತಾನು ಸುಟ್ಟೋಗ್ತಾನೆ ಅಷ್ಟೇ, ರೆಕ್ಕೆ ಪುಕ್ಕೆ ಎಲ್ಲ ಸುಟ್ಟೋಗುತ್ತೆ. ಆದ್ದರಿಂದ ನಮ್ಮ ಹತ್ರ ಬಂದರೆ ಪ್ರಯೋಜನ ಇಲ್ಲ ಅಂತ. ಒಂದು ವಿರಹಾಗ್ನಿಯಿಂದ ಬೇಯುತ್ತಾ ಇರೋ ಅಂತ ನಮ್ಮ ಹತ್ರ ಬಂದು ನೀನು ಏನು ಮಾಡ್ತೀಯಾ, ಇನ್ನೂ ನಮಗೆ ಜಾಸ್ತಿ ಮಾಡ್ತಾ ಇದೆಯಾ, ಕೃಷ್ಣ ಬರಲಿಲ್ಲ ಅಂತ ಅನ್ನೋದನ್ನು ನಮ್ಮ ಮನವರಿಕೆ ಮಾಡಿಕೊಟ್ಟು ನಮ್ಮ ವಿರಹಾಗ್ನಿ ಜಾಸ್ತಿ ಆಗೋಂಗೆ ಮಾಡ್ತಾ ಇದೆಯಾ, ತುಪ್ಪ ಸುರಿತಾ ಇದೆಯಾ ನೀನು. ನಿನಗೂ ಪ್ರಯೋಜನ ಇಲ್ಲ, ನಮಗೂ ಉಪಯೋಗ ಇಲ್ಲ. ಆದ್ದರಿಂದ ಸ್ವಲ್ಪ ಯೋಚನೆ ಮಾಡಿ ದೂರ ಹೋಗಿ. ನೀನು ಏನು ಉಪಯೋಗ ಇಲ್ಲ. ಈ ಊರಿಗೆ ನೀನು ಯಾಕೆ ಬಂದು ಕೃಷ್ಣನ ಕಳಿಸ್ಬೇಕಾಗಿತ್ತು. ನೀ ಬಂದರೆ ಏನು ಉಪಯೋಗ, ನಿನಗೂ ಉಪಯೋಗ ಇಲ್ಲ, ನಮಗೂ ಪ್ರಯೋಜನ ಇಲ್ಲ. ನಮಗೆ ಕೃಷ್ಣ ಬೇಕು, ನೀನು ಅವನ ಕಡೆಯವನು ಬಂದರೆ ನಾವೇನು ಮಾಡೋಣ. ಅಷ್ಟೇ ಅಲ್ಲ, ಮಕರಂದ ಹೀರುವಂತಹ ದುಂಬಿ ಬಗ್ಗೆ ನೋಡೋದಾದರೆ, ನಾವು ಹೂ ಮುಂತಾದ ಅನೇಕ ಸುಗಂಧ ವಸ್ತುಗಳನ್ನು ಬಿಟ್ಟೇ ಬಿಟ್ಟಿದ್ದೀವಿ. ಕೃಷ್ಣ ಇಲ್ಲ ಅಂದಮೇಲೆ ನಮ್ಗೆ ಹೂವೇ ಮುಡ್ಕೊಳ್ಳಲ್ಲ ಅಂತ ಪರಿಮಳ ವಸ್ತುಗಳನ್ನು ನಾವು ಅಲಂಕಾರ ಮಾಡ್ಕೊಳ್ಳೋದನ್ನು ಬಿಟ್ಟಿದ್ದೀವಿ. ನೀನು ನಮ್ಮ ಹತ್ರ ಬಂದು ಏನಪ್ಪ ಪ್ರಯೋಜನ. ಅಲ್ಲಿ ಉದ್ಧವನಿಗೆ ನಾವು ವಿರಹಾಗ್ನಿಯಲ್ಲಿ ಬೇಯ್ತಾ ಇದ್ದೀವಿ, ಅದರಿಂದ ಬಂದು ಏನು ಪ್ರಯೋಜನ. ನಾವು ಪರಿಮಳವನ್ನೆಲ್ಲ ಯಾವುದು ಹೂವನ್ನು ಹಾಕ್ಕೊಳ್ಳಲ್ಲ, ಆದರೆ ನಮ್ಮ ಹತ್ರ ಬಂದು ನೀನೇನು ಮಾಡ್ತೀಯ. ಯಾವ ಹೂವು ಇಲ್ಲ, ನಮ್ಮ ತಲೆ ಮೇಲೆ ಏನಿಲ್ಲ, ಎಲ್ಲ ಬಿಟ್ಟಿದ್ದೀವಿ. ಕೃಷ್ಣ ಬರೋ ತನಕ ನಾವು ಯಾವುದೂ ಅಲಂಕಾರ ಮಾಡ್ಕೊಳ್ಳಲ್ಲ ಅಂತ. ನಿನಗೆ ನಮ್ಮಿಂದ ಏನೂ ಪ್ರಯೋಜನ ಇಲ್ಲ. ಆದ್ದರಿಂದ ಇನ್ನೊಂದು, ಆನೆ ತಲೆ ಮೇಲೆ ಹೋದರೆ ಅಲ್ಲಿ ಮದಭರಿತವಾದಂತಹ ಅದರ ಮದರಸ ಇದೆಯಲ್ಲ, ಅದನ್ನು ಕುಡಿಬೋದು. ಹಾಗೆ ನೀನು ಉದ್ದವಾನೂ ಅಷ್ಟೇ, ನೀನು ಆನೆ ಮೇಲೆ ಮೆರವಣಿಗೆ ಮಾಡ್ಕೊಂಡಿರ್ಬೇಕಾಗಿರೋಣಪ್ಪ, ಕೃಷ್ಣನ ಸೇವೆ ಮಾಡ್ತವನು. ನೀವು ಅಷ್ಟೇ, ಆನೆಯ ಸಂಚಾರ ಎಲ್ಲಾಗತ್ತೋ ಅಲ್ಲಿ ಹೋಗ್ರಿ, ಅಲ್ಲಿ ಮದರಸ ಸಿಗತ್ತೆ ಅಂತ ದುಂಬಿಗಳಿಗೆ ಹೇಳ್ತಾರೆ. ಇಲ್ಲಿ ಬಂದೆ ನಮ್ಮ ಹತ್ರ ಏನು ಸಿಗುತ್ತೆ, ನಾವೇ ಒಣಗೋಗಿದ್ದೀವಿ. ಆದ್ದರಿಂದ ಈ ವಿಯೋಗದ ಅಗ್ನಿಯಿಂದ ಸುಡ್ತಾ ಇರೋಂಥ ನಮ್ಮ ಹತ್ರ ನೀನು ಬಂದರೆ ನಿನಗೂ ಪ್ರಯೋಜನ ಇಲ್ಲ, ಸುಟ್ಟೇ ಹೋಗ್ತೀಯ ಅದು ಅಲ್ಲದೆ. ಆದ್ದರಿಂದ ನಮ್ಮ ವಿರಹಾಗ್ನಿ ಅಷ್ಟು ಪ್ರಬಲವಾಗಿದೆ, ಆದ್ದರಿಂದ ದೂರ ಹೊಟ್ಟೋಗು. ಆದ್ದರಿಂದ ಅಜ್ಞ ದೂರೇ ಪ್ರಯಾಹಿ, ಮೂರ್ಖ ದೂರ ಹೋಗು, ಗೊತ್ತಿಲ್ಲ ನೀನು ಸುಟ್ಟು ಹೋಗ್ತೀಯ. ಅಷ್ಟು ವಿರಹಾಗ್ನಿ ಸುಡ್ತಾ ಇದೆ, ಕೃಷ್ಣನ ವಿರಹದ ವೇದನೆ ಅಂತ ಉದ್ಧವನಿಗೂ ಹೇಳ್ದಂಗೆ ಆಗಬೇಕು, ಅಲ್ಲಿ ತುಂಬಿಗೂ ಹೇಳ್ದಂಗೆ ಆಗಬೇಕು. ಹಾಗೆ ಹೇಳ್ತಾ ಇದ್ದಾರೆ. ಮುಂದೆ 30ನೇ ಶ್ಲೋಕದಲ್ಲಿ, ಸದಸಿ ಸುಮನಸಾಂ ತ್ವಂ ಪ್ರೌಢಿಮಾದರ್ಶಯಾಲಂ ವಿಧುರ ವಿವಿಧಯೋಷಿತ್ ತಾಪಮಾಪಾದಯೇ ಕಿಂ ಗ್ರಹಗತಿರ್ಯಮಾರ್ಯ ಯತ್ಪುರಸ್ತಾದಯಂ ನೋ ವಸತಿ ವಸತಿ ಪುತ್ರ ಮಿತ್ರವಾರ್ತೋಜ್ಜಿತಾನಾಂ. ಅಂದರೆ ಅವ್ರು ಹೇಳ್ತಾರೆ, ಇಲ್ಲೂ ಅಷ್ಟೇ ತಿರ್ಗಾ ಮತ್ತೆ ದುಂಬಿ ಉದ್ಧವ ಇಬ್ಬರಿಗೂ ಹೇಳೋವಂಥ ಮಾತುಗಳಿಲ್ಲಿ. ಉದ್ಧವ, ನೀನು ಯಾರು ನಮಗೆಲ್ಲ ಗೊತ್ತಿದೆ, ಬೃಹಸ್ಪತಿಯ ಅವತಾರ ಅಲ್ವಾ. ಬೃಹಸ್ಪತಿಯ ಅವತಾರವಾಗಿರ್ತಕ್ಕಂಥ ನೀನು ಚಂದ್ರ ಸೂರ್ಯರ ಗ್ರಹಕ್ಕೆ ಸೇರಿದವನು. ಚಂದ್ರ, ಸೂರ್ಯ, ಗುರು ಇವರೆಲ್ಲ ಒಂದು ನವಗ್ರಹಗಳು ಒಟ್ಟಿಗೆ ಬರ್ತಾರಲ್ಲ. ಆದ್ದರಿಂದ ಬೃಹಸ್ಪತಿಯ ಅವತಾರವಾದ ನೀನು ಚಂದ್ರ ಸೂರ್ಯ ಗ್ರಹಗಳ ಪಂಕ್ತಿಯಲ್ಲಿ ಇರಬೇಕು. ಆದ್ದರಿಂದ ನಿನ್ನ ಚಮತ್ಕಾರವನ್ನು ದೇವತೆಗಳ ಸಭೆಯಲ್ಲಿ ತೋರಿಸಪ್ಪ, ಚಂದ್ರ ಸೂರ್ಯರಿರುವಂಥ ಸಭೆಯಲ್ಲಿ ತೋರಿಸು. ಇಲ್ಲಿ ಬಂದು ಏನು ಅಬಲೆಯರು ನಾವು, ನಮ್ಮ ಹತ್ರ ಬಂದು ನೀನೋ ನಿನ್ನ ಭಕ್ತಿ, ನಿನ್ನ ಪರಾಕ್ರಮ, ನಿನ್ನ ಸಾಮರ್ಥ್ಯ, ನಿನ್ನ ಕೃಷ್ಣನ ಸೇವಾ ಸ್ವಭಾವ ಇವನ್ನೆಲ್ಲ ತೋರಿಸ್ತಾ ಇದೆಯಲ್ಲ, ನಮ್ಗಿನ್ನೂ ಮೈಯೆಲ್ಲ ಉರಿಯುವಂತೆ ಮಾಡ್ತಾ ಇದೆಯಾ ಅಷ್ಟೇ ಹೊರತಾಗಿ ಇದರಿಂದ ನಮಗೇನು ಪ್ರಯೋಜನ ಏನೂ ಆಗ್ತಾಯಿಲ್ಲ, ನಿನಗೂ ಉಪಯೋಗ ಇಲ್ಲ. ಆದ್ದರಿಂದ ಹೆಂಗಸರಾದ ನಮಗೆ ಇನ್ನಷ್ಟು ಯಾಕಪ್ಪ ವ್ಯಥೆ ಉಂಟು ಮಾಡ್ತಾ ಇದೆಯಾ. ಕೃಷ್ಣನ್ ಬರಲಿಲ್ಲ ಅನ್ನೋದನ್ನೇ ನೋಡಿ 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 ನಾವು ದುಃಖ, ಇಷ್ಟು ವರ್ಷ ಇಷ್ಟು ದಿನಗಳು ಕಾದರೂ ಕೂಡ ಕೃಷ್ಣ ಬರಲಿಲ್ಲ, ಯಾರೋ ಒಂದು ಮೆಸೆಂಜರ್ ಬಂದಿದ್ದಾರೆ ಅಂತ ಕೇಳಿದಾಗ ನಮ್ಮ ದುಃಖ ಜಾಸ್ತಿ ಆಗುತ್ತೆ. ಇಷ್ಟು ದಿವಸ ಕಾದಿದ್ದು ಪ್ರಯೋಜನ ಇಲ್ಲ ಅಂತಾಯ್ತು. ಆದ್ದರಿಂದ ನಿನಗೂ ಪ್ರಯೋಜನ ಇಲ್ಲ, ನಮಗೂ ದುಃಖ ಜಾಸ್ತಿ ಆಗುತ್ತೆ. ಗೆಳೆಯರ ಮನೆ ಮಕ್ಕಳು, ಶತ್ರುಗಳು, ಇವರ ಮಾತೇ ಇಲ್ಲದ, ಅಂದರೆ ಇವ್ರ ಜೊತೆಗೆ ಯಾರೂ ನಾವು ಮಾತಾಡ್ತಾ ಇಲ್ಲ, ಇಂಥವ್ರು ಮಾತಾಡದೇ ಇರೋಂಥ ನಮ್ಮ ಮುಂದೆ ಬಂದು ನೀನು ಒಳ್ಳೆ ಗ್ರಹದ ಸ್ವಭಾವ ಇರುವಂತಹ ನೀನು ನಿಂತ್ಕೊಂಡಿದ್ಯಾ. ಗ್ರಹದ ಸ್ವಭಾವ ಅಂದರೆ ಬೃಹಸ್ಪತಿ ಯಾವಾಗಲೂ ಸ್ಥಿರ ಗ್ರಹ, ಅಂದರೆ ಸ್ಥಿರವಾಗಿ ಬಂದು ಇಲ್ಲಿ ನಿಂತ್ಕೊಂಡಿದ್ಯಾ. ಆದ್ದರಿಂದ ಏನು ಪ್ರಯೋಜನ. ಹೋಗು ಅಂದರೂ ಹೋಗ್ತಾ ಇಲ್ಲ ನೀನು.
ನಿಜವಾಗ್ಲೂ ಏನು ನಂಗೆ ಅರ್ಥ ಆಗ್ತಾಯಿದೆ. ಇಲ್ಲಿ ಬಂದಿದ್ಯಾ ನೀನು, ನಿನಗೂ ಉಪಯೋಗ ಇಲ್ಲ, ನಮಗೂ ಉಪಯೋಗ ಇಲ್ಲ, ನಮಗೆ ವ್ಯಥೆನೂ ಜಾಸ್ತಿ ಆಗ್ತಾಯಿದೆ. ನೀನು ಗೌರವಕ್ಕೆ ನಿನ್ನ ಲೆವೆಲ್ಗೆ ತಕ್ಕುದಾದಂತಹ ಸ್ಥಳದಲ್ಲಿ ನೀನು ಸಭೆಯಲ್ಲಿ ಇದ್ದು ಸೂರ್ಯಚಂದ್ರರ ಮುಂದೆ ನಿನ್ನ ವಿಚಾರ, ನಿನ್ನ ಭಕ್ತಿ, ನಿನ್ನ ಸಾಮರ್ಥ್ಯವನ್ನು ತೋರಿಸಿದ್ರೆ ಒಂದಿಷ್ಟು ಹೆಸರು ಎಲ್ಲ ಬರುತ್ತೆ. ಅಬಲೆಯರಾದ ಸಾಮಾನ್ಯ ಹೆಣ್ಮಕ್ಳ ಹತ್ರ ಬಂದು ಹೆಂಗಸ್ರ ಹತ್ರ ನಿಂದೇನಪ್ಪ ಪೌರುಷ ಅಂತ ಆ ದುಂಬಿಗೂ ಹೇಳ್ದಂಗೆ ಆಗಬೇಕು. ಇವನಿಗೆ ದುಂಬಿಗೆ ಏನು ಹೇಳ್ತಾರೆ? ದುಂಬಿಗೆ ನೋಡಪ್ಪ, ದುಂಬಿ ನೀನು ಹೂವುಗಳ ಮಧ್ಯ ಇರಬೇಕು. ಸೂರ್ಯಕಾಂತ ಇವೆಲ್ಲ ಮುಂತಾದಂತಹ ಬೇಕಾದಷ್ಟು ಹೂಗಳೆಲ್ಲ ಇರುತ್ತಲ್ಲ, ಅಲ್ಲಿ ಹೋಗಬೇಕು. ನಾವು ತಾಂಬೂಲ ತಿನ್ನೆಲ್ಲ ಮಾಡಲ್ಲ. ನಮ್ಮ ಹತ್ರ ತುಟಿ ಹತ್ರ ಏನು ಸಿಗತ್ತೆ ನಿನಗೆ? ನಮ್ಮದೇ ಎಲ್ಲ ಒಣಗೋಗಿದೆ ತುಟಿ. ಯಾಕಂದರೆ ಕೃಷ್ಣನು ತಿಂದು ಬಿಟ್ಟ ತಾಂಬೂಲವನ್ನು ಮೆಲ್ತಾ ಇದ್ವಿ, ಅವಾಗ ಚೆನ್ನಾಗಿದ್ವಿ. ಇವಾಗ ಏನಿಲ್ಲ, ತುಟಿ ಎಲ್ಲ ಒಡೆದೋಗಿದೆ. ಆದ್ದರಿಂದ ನೀನು ವಿಯೋಗಿನಿಯರಾದಂತಹ ನಮ್ಮ ಬಳಿಗೆ ತಾಂಬೂಲ ಸೇವನೆ ಮಾಡದೇ ಇರತಕ್ಕಂತಹ ಹೆಂಗಸರ ಬಳಿಗೆ ಬಂದು ಏನು ಮಾಡೋಕ್ಕೆ ಸಾಧ್ಯ? ನಿನ್ನಿಂದ ಏನು ಕಾಮೋದ್ದೀಪನ ಮಾಡಲಿಕ್ಕೆ ಸಾಧ್ಯವೇ? ತುಟಿಯಲ್ಲಿ ಕಚ್ಚಿ ನಮಗೆ ಏನಾರು ತೊಂದರೆ ಮಾಡಿ ಆವಾಗ ಅದಕ್ಕೆ ನಮ್ಮನ್ನು ಕಾಪಾಡಲಿಕ್ಕೆ ಕೃಷ್ಣನು ಬರೋದು ಇಂಥದ್ದು ಏನಾರು ಇದೆಯಾ? ಏನೂ ಉಪಯೋಗ ಇಲ್ಲ. ಯಾಕಂದರೆ ಇದಕ್ಕಿಂತ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ಮನಸ್ಸಿನಲ್ಲಿ ನಾವು ವೇದನೆಯನ್ನು ಇಟ್ಕೊಂಡಿದ್ದೀವಿ. ಆದ್ದರಿಂದ ನಿನಗೂ ಉಪಯೋಗ ಇಲ್ಲ, ನಮಗೂ ಏನಾಗಲ್ಲ. ಹೀಗಾಗಿ ಯಾಕೆ ಹಿಂಗೆ ಮಾಡ್ತಾ ಇದೆಯಾ? ಆದ್ದರಿಂದ ಪೂಜ್ಯ ಸಖಿಯರು, ಮನೆ ಮಕ್ಕಳು, ಶತ್ರುಗಳಿಲ್ಲದೆ ಇರತಕ್ಕಂತಹ, ಯಾರೂ ಇಲ್ಲದೆ ಇರೋವಂಥ ನಮ್ಮಂಥ ಹೆಂಗಸರ ಮುಂದೆ ನೀನು ಬಂದು ನಿನ್ನ ದುಂಬಿಯೇ ನಿನ್ನ ಪೌರುಷವನ್ನು ತೋರಿಸೋದ್ರಿಂದ ಏನು ಉಪಯೋಗ? ಹೂ ಮುಡ್ಕೊಳ್ಳಲ್ಲ ನಾವು, ತಾಂಬೂಲ ತಿನ್ನಲ್ಲ ನಾವು, ನಮ್ಮ ಜೊತೆಗೆ ಯಾವ ಸಖಿಯರೂ ಬರಲ್ಲ, ಏಕಾಂತದಲ್ಲಿ ಇರ್ತೀವಿ, ಒಣಗಿ ಹೋಗಿದ್ದೀವಿ, ಏನು ಉಪಯೋಗ ಇಲ್ಲ ನಿನಗೆ. ನಮ್ಮ ಹತ್ರ ಬಂದು ಏನು ಮಾಡೋಕ್ಕೆ ಸಾಧ್ಯ? ನೀನು ಯಾಕೆ ಬಂದಿ ಅನ್ನೋದೇ ನಂಗೆ ಅರ್ಥ ಆಗ್ತಾ ಇಲ್ಲ ಅಂತ ದುಂಬಿಗೆ ಹೇಳ್ತಾರೆ. ಹೀಗೆ ದುಂಬಿಗೂ ಉದ್ಧವನಿಗೂ ಒಂದೇ ಶ್ಲೋಕದಿಂದ ತಿಳಿಸ್ತಾರೆ. ಮುಂದೆ ವರುಣ ದಿಶಿ ಗತೋಪಿ ಸ್ವೈರಮುತ್ಯಾತಿ ಸೋಯಂ ಬತ ದಿಶಿ ಬಲಭೇತ್ತು ಕಾಮದಃ ಕಾಮಿನೀನಾಂ ಗುರುರಿವ ಸಖಿಕರ್ಣೋಪಾಂತಮಭ್ಯೇತ್ಯ ಗೀತಂ ಹರಿಪದ ಕೃತವೃತ್ತಿ ಶ್ರಾವಯತ್ಯೇವ ಧೀರಃ. ಈ 31ನೇ ಶ್ಲೋಕದಲ್ಲಿ ಹೇಳ್ತಾರೆ ಏನು ಅಂದರೆ, ವರುಣ ದಿಶಿಗತೋಪಿ ಸ್ವೈರಮುತ್ಯಾತಿ ಸೋಯಂ. ಬೃಹಸ್ಪತಿಯ ಅವತಾರವಾಗಿರೋದ್ರಿಂದ ಗುರುಗ್ರಹ ರೂಪನಾಗಿರ್ತಕ್ಕಂಥ ಉದ್ಧವ, ಕಾಮಪೀಡಿತರಾಗಿರ್ತಕ್ಕಂಥ ನಮಗೆ ನೀನು ನಮ್ಮ ಕಾಮೋದ್ದೀಪನ ಮಾಡೋದಕ್ಕೆ ನೋಡಿ ಪಶ್ಚಿಮ ದಿಕ್ಕಲ್ಲಿ ಮುಳುಗಿದ್ರೂ ಅಷ್ಟೇ, ಪೂರ್ವ ದಿಕ್ಕಿನಲ್ಲಿ ತಿರ್ಗಾ ಉದಯಿಸಿದ್ರೂ ಅಷ್ಟೇ, ಏನೂ ಉಪಯೋಗ ಇಲ್ಲ. ಅಂದರೆ ಹೇಗೆ ಸೂರ್ಯ ಬರ್ತಾನೋ ಅವನ ಜೊತೆಗೆ ಬೇರೆ ಗ್ರಹಗಳು ಬರುತ್ತೆ ಅಲ್ವಾ? ಆದ್ದರಿಂದ ಅವನು ಪೂರ್ವ ದಿಕ್ಕಿನಲ್ಲಿ ಉದಯಿಸ್ತಾನೆ, ಪಶ್ಚಿಮ ದಿಕ್ಕಿನಲ್ಲಿ ಮುಳುಗಿ ಹೋಗ್ತಾನೆ. ನೀವು ಕಾಮೋದ್ದೀಪನಗೊಳಿಸುವಂಥ ಬೇರೆ ಗ್ರಹಗಳು ಅವನ ಸಾಲಿನಲ್ಲಿರೋರು ಅದೇ ಸಂದರ್ಭಕ್ಕೆ ನೀವು ಬರ್ತೀರಾ. ಆದರೆ ನೀನು ಪಶ್ಚಿಮ ದಿಕ್ಕಿನಲ್ಲಿ ಮುಳುಗಿ ಪೂರ್ವ ದಿಕ್ಕಿನಲ್ಲಿ ಎದ್ದು ಏನು ಉಪಯೋಗ ಹೇಳು? ಕೃಷ್ಣನಲ್ಲಿ ನಮ್ಮ ಮನಸ್ಸು ಸ್ಥಿರವಾಗಿ ಇದೇ ಆಗಲಿ. ನೀನು ಕೃಷ್ಣನ ಸಂದೇಶವನ್ನು ನಮ್ಮ ಕಿವಿಯ ಹತ್ತಿರ ಬಂದು ತಿಳಿಸ್ಬೇಕು. ಯಾಕೆಂದರೆ ನಮಗೆ ಜೋರಾಗಿ ಕೇಳಿಸ್ಕೊಳ್ಳೋಕೆ ಭಯ, ಬೇಜಾರು, ನೀ ಏನು ಹೇಳ್ಬಿಡ್ತೀಯೋ ಅಂತ. ಅದರಿಂದ ಏನು ಹೇಳಬೇಕಾದ್ರೂ ಬರೋದು ಬಂದಾಗಿದೆ, ಇನ್ನೇನು ಮಾಡ್ತೀಯ, ಹೋಗಲಿ ಬಾ, ಕಿವಿ ಹತ್ರ ಏನಾದ್ರು ಒಂದು ಸಣ್ಣದಾಗಿ ಒಂಚೂರು ಹೇಳಿಬಿಟ್ಟು ನಮ್ಗೆ ಹೋಗ್ಬಿಡು. ಊರೆಲ್ಲ ಪ್ರಚಾರ ಮಾಡಬೇಡ. ಕೃಷ್ಣನ ಬಗ್ಗೆ ನೀ ಏನು ಹೇಳಬೇಕು ಅಂತೀವಿ ಅದನ್ನ ಹೇಳು. ದುಂಬಿಗೂ ಅಷ್ಟೇ, ನೀ ಏನು ಮಾಡಬೇಕು ಅಂತ ಬಂದಿದೆಯೋ ಹೋಗಲಿ ಮಾಡಿ ಹೋಗ್ಬಿಡು, ನಿನಗಾದ್ರೂ ಖುಷಿ ಆಗಲಿ. ಅದರಿಂದ ಕಿವಿ ಹತ್ರ ಬಂದು ಗುಯಿ ಗುಟ್ಬಿಟ್ಟು ಹೋಗು, ಬರೋದು ಬಂದೇ ಇದೆಯಾ ಅಂತ ಅವನಿಗೂ ಹೇಳಬೇಕು, ಉದ್ಧವನಿಗೆ ಈ ಕಡೆ ದುಂಬಿಗೂ ಹೇಳ್ದಂಗೆ ಆಗಬೇಕು. ಹಾಗೆ ಹೇಳ್ತೀಯ. ಅದರಿಂದ ನಾವು ಕೃಷ್ಣನಲ್ಲೇ ಮನಸ್ಸಿಟ್ಟವರು, ಅವನ ಬಗ್ಗೆ ಯಾರು ಏನು ತಿಳಿಸೋದಿದ್ರು ಬಂದು ತಿಳಿಸ್ಬೋದು, ಖಂಡಿತ ಕೇಳಿಸ್ಕೋತೀವಿ ನಾವು. ಆದರೆ ಹೇಳಿದೆ ಅಷ್ಟೇ, ನಿನಗೇನು ಪ್ರಯೋಜನ ಇಲ್ಲ. ಮತ್ತು ಕಾಮಿನಿಯರ ಕಾಮೋದ್ದೀಪಕವಾಗಿರ್ತಕ್ಕಂತಹ ದುಂಬಿ ಪಶ್ಚಿಮ ದಿಕ್ಕಿಗೆ ಹೋದರೂ ಪೂರ್ವ ದಿಕ್ಕಿಗೆ ತಿರ್ಗಾ ಹಾರು ಬಂದೇ ಬರ್ತದೆ ಅದು ಕೂಡ. ಅದರಿಂದ ಆಕಾಶದಲ್ಲಿ ಹಾರ್ತಾ 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 ಅದೇನು ಉಪದೇಶ ಮಾಡಬೇಕು ಅಂತಿದೆಯೋ ಅದು ಬಂದು ನಮ್ಮ ಕಿವಿಯಲ್ಲಿ ಬಂದು ಉಪದೇಶ ಮಾಡಿ ಹೋಗು ಅಂತ ಆ ಎಲ್ಲ ಸಖಿಯರು ಉದ್ಧವನಿಗೂ ದುಂಬಿಗಳ ಮೂಲಕ ತಿಳಿಸ್ತಾರೆ. ಅಲ್ಲಿಗೆ 31 ಶ್ಲೋಕ ಮುಗಿಯುತ್ತೆ. 32ನೇ ಶ್ಲೋಕ ಆಗಬೇಕು. ಅದನ್ನು
ಮುಂದಿನ ತರಗತಿನಲ್ಲಿ ನೋಡೋಣ. 31 ಆಗಿದೆ, 32ರಿಂದ ನೋಡೋಣ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.